ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ರಾ, ಸೇಫ್ ಆಗಿದ್ರಾ ಅಂದ್ಕೊಂಡು ಇವತ್ತಿನ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದೆ. ಸೊ ಹಾಗೆ ಇವತ್ತು ಹೀರೆಕಾಯಿ ಎಣ್ಗಾಯಿ ಹಾಗೆ ಚಪಾತಿ ಮಾಡ್ಕೊಂಡು ಹೋಗೋಣ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ರೆಸಿಪಿನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಎಣ್ಗಾಯಿ ಬಂದುಬಿಟ್ಟು ಅಕ್ಕಿ ರೊಟ್ಟಿಗೆ ಆಗಿರ್ಬೋದು, ಆಮೇಲೆ ಜೋಳದ ರೊಟ್ಟಿಗೆ, ಚಪಾತಿಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಎಳೆ ಹೀರೆಕಾಯಿ ಏನು ಸಿಗುತ್ತಲ್ವ, ಸೊ ಅದಂತೂ ಸಖತ್ತಾಗಿರುತ್ತೆ. ಇದು ನಮ್ಮ ಮನೆ ಓನರ್ ಅವ್ರು ಕೊಟ್ಟಿದ್ರು. ಅವ್ರು ಊರಿಗೆ ಹೋಗಿದ್ರಲ್ಲ, ತೊಗೊಬಂದು ಕೊಟ್ಟರು. ಅದನ್ನ ಇವತ್ತು ಎಣ್ಣೆಗೆ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಬಂತು. ಅದು ಎಳೆದಾಗಿ ತುಂಬ ಫ್ರೆಶ್ ಆಗಿತ್ತು ಬೇರೆ. ಅದಕ್ಕೆ ಇವತ್ತು ಎಣ್ಗಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಅದರ ರೆಸಿಪಿ ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಣ್ಗಾಯಿ ಅಂತ ಅಂದರೆ ಇವಾಗ ನೀವು ಬದನೇಕಾಯಿ ಎಣ್ಗಾಯಿ ಮಾಡ್ತಿರಲ್ಲ, ಸೊ ಅದೇ ಅದೇ ಇಂಗ್ರೀಡಿಯೆಂಟ್ಸ್ನ ನಾವು ಹೀರೆಕಾಯಿ ಎಣ್ಗಾಯಿ ಹಾಕಿದರೆ ಅದೇ ಥರ ಎಣ್ಗಾಯಿ ಸಖತ್ತಾಗಿ ರೆಡಿ ಆಗುತ್ತೆ. ಫಸ್ಟು ನಾನು ಇಲ್ಲಿ ಒಂದೆರಡು ಹೀರೆಕಾಯಿನ ಚೆನ್ನಾಗಿ ಸಿಪ್ಪೆನ ಲೈಟಾಗಿ ತೆಗೆದಿದ್ದೀನಿ. ತುಂಬ ಎಳೆದು ಫ್ರೆಶ್ ಆಗಿತ್ತು ಬೇರೆ. ಲೈಟಾಗಿ ಸ್ಕಿನ್ ಔಟ್ ಮಾಡಿಸ್ಬಿಟ್ಟು ಆನಂತರ ನಾನು ಇಲ್ಲಿ ಒಂದು 1.5 ಇಂಚಷ್ಟು ಕಟ್ ಮಾಡಿಕೊಂಡು ಅದಕ್ಕೆ ನೀವು ಎಣ್ಗಾಯಿಗೆ ಈಗ ಸ್ಲೈಸಾಗಿ ಕಟ್ ಮಾಡ್ತಿರಲ್ಲ, ಪ್ಲಸ್ ಥರ ಆ ಥರ ಕಟ್ ಮಾಡಿಕೊಂಡು ನೀರಿಗೆ ಹಾಕ್ಕೊಳ್ಳಿ. ನೀರಿಗೆ ಹಾಕಬೇಕಂತ ಏನಿಲ್ಲ. ಸೊ ನಾನು ಸುಮ್ಮನೆ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸುಮ್ಮನೆ ಈಚೆ ಇಟ್ಟರೆ ಸ್ವಲ್ಪ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಈ ಥರ ನಾನು ನೋಡಿ ಪ್ಲಸ್ ಥರ ಈ ಥರ ಮಾಡಿಬಿಟ್ಟು ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಬದನೇಕಾಯ್ದೆ ಮಾಡಬೇಕಂತ ಅಂದರೆ ಇದನ್ನು ಕೂಡ ಸೇಮ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಬದನೇಕಾಯಿ ಎಣ್ಣೆಗೆ ಕೂಡ ಮಾಡ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ನಾನು ಮಸಾಲ ರುಬ್ಕೊಳ್ಳೋಕ್ಕೆ ಏನೇನು ಬೇಕಂತ ಹೇಳ್ಬಿಟ್ಟು ನೋಡೋಣ. 1-2 ಸ್ಪೂನ್ ಎಣ್ಣೆಗೆ ನಾನು ಫಸ್ಟು ಕೊತ್ತಂಬರಿ ಬೀಜ ಹಾಗೆ ಜೀರಿಗೆನ ಹಾಕ್ಕೊಳ್ತೀನಿ. ಆನಂತರ ಶೇಂಗಾ ಬೀಜ 1-1.5 ಸ್ಪೂನಷ್ಟು ನಿಮ್ಗೆ ನೋಡಿಬಿಟ್ಟು ಕ್ವಾಂಟಿಟಿಗೆ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೊಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸು ಅಷ್ಟೇ. ನಾವೊಂದು 2 ಮೀಡಿಯಮ್ ಸೈಜ್ ಹೀರೆಕಾಯಿ ನೋಡಿದ್ರಲ್ಲ, ಎಳೆದು ಚಿಕ್ಕದಾಗಿತ್ತು, ಚೆನ್ನಾಗಿತ್ತು. ಸೊ ಆ ಒಂದು ಹೀರೆಕಾಯಿ ಎಷ್ಟಿದೆ ಅಷ್ಟಕ್ಕೆ ನಾನು ಈ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ನಾನು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ 1-2 ಸ್ಪೂನಷ್ಟು ನಾನು ಶೇಂಗಾ ಬೀಜ ಹಾಕ್ಕೊಂಡು ಇದು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹೇಳಿ ಬಾಡಿಸ್ಕೊಬೇಕಾಗುತ್ತೆ. ಚೆನ್ನಾಗಿ ಹುರ್ಕೊಬೇಕು. ಹಾಗಂತ ತುಂಬ ಹೊತ್ತಿಸ್ಬೇಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಇದು ಬಂದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆನಂತರ 1 ಸ್ಪೂನಷ್ಟು ನಾನು ಹುಚ್ಚೆಳ್ಳು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನೀವು ಏನಂತ ಕರೀತೀರ ಗೊತ್ತಿಲ್ಲ, ಬೆಂಗಳೂರಲ್ಲಂತೂ ಈ ಎಳ್ಳನ್ನ ಕೇಳಿದರೆ ಹುಚ್ಚೆಳ್ಳು ಅಂತಲೇ ಹೇಳಬೇಕು. ಸೊ ಅದನ್ನು ನಾನು ಹೇಳ್ತಾ ಇದ್ದೀನಿ. ಆನಂತರ ಒಂದು 4-5 ಎಸಳಷ್ಟು ನಾನು ಬೆಳ್ಳುಳ್ಳಿ, 3 ಹಸಿರು ಮೆಣಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಬೇಡ ಅಂತ ಅಂದರೆ ನೀವು ಖಾರ ಪುಡಿ ಕೂಡ ಯೂಸ್ ಮಾಡ್ಬೋದು. ಹಸಿಮೆಣ್ಸಿಕಾಯಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆನಂತರ ಈರುಳ್ಳಿ ಹಾಕ್ಕೊಂಡು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಹುರ್ಕೊಬೇಕಾಗತ್ತೆ ಎಣ್ಣೆಯಲ್ಲಿ. ನಾನು ಇವಾಗ ಒಂದು 10-15 ಎಲೆಯಷ್ಟು ನಾನು ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಕರಿಬೇವು ಸೊಪ್ಪಂತೂ ನಾನು ಎಲ್ಲ ಅಡುಗೆಗೂ ಹಾಕುವಂಥ ಅಡುಗೆಗೆ ಹಾಕಿ ಚೆನ್ನಾಗಿ ಹಾಕ್ತೀನಿ ಅಂತ ಹೇಳ್ಬೋದು. ಈಗ ಮಸಾಲ ಐಟಮ್ ರುಬ್ಬೋದೇನಿದೆಯಲ್ಲ, ಸೊ ಅದಕ್ಕಂತೂ ಜಾಸ್ತಿನೇ ಹಾಕ್ತೀನಿ. ಸ್ವಲ್ಪ ಈ ಕರಿಬೇವು ಸೊಪ್ಪು ನಮ್ಮ ಹೊಟ್ಟೆ ಒಳಗೆ ಹೋಗೋದ್ರಿಂದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ಒಳ್ಳೊಳ್ಳೆ ಅಂಶ ಇದೆ ಅದರಲ್ಲಿ. ಸೊ ಅದಕ್ಕೋಸ್ಕರ ನಂತರ 1.5 ಟೊಮೆಟೊನ, ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿದುವಾಗೋ ತನಕ ಹುರ್ಕೊಬೇಕು ನೋಡಿ ಈ ಥರ. ಆನಂತರ ಒಂದು ಸಣ್ಣ ಚಿಟಿಕೆಯಷ್ಟು ನಾನು ಇಲ್ಲಿ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಕಲರಿಗೋಸ್ಕರ ಅಷ್ಟೇ, ಚೆನ್ನಾಗಿ ಬರುತ್ತೆ ಕಲರು. ಸೊ ಎಣ್ಗಾಯಿ ಅಂತ ಅಂದರೆ ನಿಮಗೆ ಏನೋ ಒಂಥರ ಇವಾಗ ಅರಿಶಿನ ಕಲರ್ ಕಂಡ್ರೆ ತುಂಬ ಚೆನ್ನಾಗಿ ಬರೋದು. ಆನಂತರ ನೀವು ಒಂದು ಸ್ವಲ್ಪ ಬ್ಲ್ಯಾಕ್ ಥರ ಬರುತ್ತೆ. ಅದು ಯಾಕಂದರೆ ಹುಚ್ಚೆಳ್ಳು ಜಾಸ್ತಿ ಹಾಕಿದರೆ ಬ್ಲ್ಯಾಕ್ ಬರುತ್ತೆ. ಆನಂತರ ನೋಡಿ ನಾನು ಇಲ್ಲಿ ಹಸಿ ಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ. ತುಂಬ ಜಾಸ್ತಿನೂ ಬೇಡ, ತುಂಬ ಕಮ್ಮಿನೂ ಬೇಡ, ಮೀಡಿಯಮಲ್ಲಿ ಹಾಕ್ಕೊಳ್ಳಿ. ಜಾಸ್ತಿ ಆದರೂ ಚೆನ್ನಾಗಿರಲ್ಲ, ಕಮ್ಮಿ ಆದರೂ ಚೆನ್ನಾಗಿರಲ್ಲ, ಮೀಡಿಯಮಲ್ಲಿ ಇರಬೇಕು. ಸೊ ಸ್ವಲ್ಪ ಇದಕ್ಕೆ ನಾನು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೆ, ಸೊ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಜ ಎಲ್ಲ ತೆಗೆದುಬಿಟ್ಟು ಹಾಕ್ಕೊಂಡು ಇದು ತಣ್ಣಗಾದ ನಂತರ ಇದನ್ನು ರುಬ್ಕೊಬೇಕಾಗತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ತರ್ತರಿಯಾಗಿ ಬಂದಿದೆ. ಸೊ ಕೊಬ್ಬರಿ ಹಾಕಿದ ತಕ್ಷಣ ಹಾಗೆ ತರ್ತರಿ ಬರುತ್ತೆ. ನೀವು ಶೇಂಗಾ ಬೀಜ ಇನ್ನೂ ಜಾಸ್ತಿ ಬೇಕಾದ್ರೆ ಹಾಕೋಬೋದು. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು. ನಂತರ ನಾನು ಅದೇ ಬಾಣಲಿಗೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಗಾಯಿ ಅಂತ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಹಾಗಂತ ತುಂಬ ಜಾಸ್ತಿನೂ ಬೇಡ.
ಆನಂತರ ಒಂದು ಅರ್ಧ ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನ ಒಗ್ಗರಣೆಗೆ ಯಾರೂ ಅಷ್ಟು ಯೂಸ್ ಮಾಡಲ್ಲ, ನಾನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಸೊ ನಂತರ ನಾನಿಲ್ಲಿ ಒಂದು 2 ಬೆಳ್ಳುಳ್ಳಿ ಎಸಲಷ್ಟು ಜಜ್ಬಿಟ್ಟು ಹಾಕ್ಕೊಂಡು ಆನಂತರ ಕರಿಬೇವಿಲೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ ನಮ್ಮ ಮನೆ ಕರಿಬೇವಿಲೆ ಸಿಕ್ಕಾಪಟ್ಟೆ ಸಿಡಿಯುತ್ತೆ. ಇತ್ತೀಚೆಗೆ ಮೊನ್ನೆ ತಂದಿರೋದು, ಇಷ್ಟು ದಿನ ತಂದಿರೋದು ಯಾವುದೂ ಅಷ್ಟೊಂದು ಸಿಡ್ತಾ ಇರಲಿಲ್ಲ, ಇವಾಗಂತೂ ಸಿಕ್ಕಾಪಟ್ಟೆ ಸಿಡಿಯುತ್ತೆ ಇದು. ಅದಕ್ಕೆ ದೂರ ನಿಂತ್ಕೊಂಡು ಹಾಕಿದೆ ನಾನು. ಆನಂತರ ಇವಾಗ ರುಬ್ಕೊಂಡಿರೋ ಮಸಾಲೆ ಇದೆಯಲ್ಲ, ಸೊ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಇದು ಎಣ್ಣೆ ಬಿಡೋ ತನಕನೂ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಬೇಕಾಗತ್ತೆ. ನೀವೆಷ್ಟು ಚೆನ್ನಾಗಿ ಈ ಮಸಾಲೆನ ಹುರ್ಕೊಳ್ತೀರಾ, ಎಣ್ಣೆಲಿ ಫ್ರೈ ಆಗುತ್ತೆ. ಸೊ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಎಣ್ಗಾಯಿ. ನೋಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ. ಆನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ವಾಶ್ ಮಾಡಿಬಿಟ್ಟು ಹಾಕ್ಕೊಂಡೆ, ಸುಮ್ಮನೆ ಹಾಗೆ ತೊಳೆದ್ಬಿಟ್ಟು ಹಾಕ್ಕೊಂಡೆ ಅಷ್ಟೇ. ಅದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿರ್ತೀವಲ್ವ, ಸೊ ಅದಕ್ಕೆ. ಸೊ ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ನೀವು ನೋಡ್ಬಿಟ್ಟು ಹಾಕ್ಕೊಳ್ಳಿ, ಯಾಕೆಂತಂದರೆ ಜಾಸ್ತಿ ಆದರೂ ಈ ಒಂದು ಎಣ್ಣೆಗಾಯಿ ಟೇಸ್ಟೇ ಹೋಗ್ಬಿಡುತ್ತೆ ಅಂತ ಹೇಳ್ಬೋದು. ಕಮ್ಮಿ ಆದರೆ ಅಡ್ಜಸ್ಟ್ ಮಾಡ್ಕೋಬೋದು, ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಅದು ಹೇಳ್ತಾರಲ್ಲ, ಅಮೃತ ಜಾಸ್ತಿ ಆದರೂ ವಿಷ ಆಗುತ್ತೆ ಅಂತ. ಸೊ ಹಾಗೇ. ಸೊ ನಂತರ ನೋಡಿ 2 ಸ್ಪೂನಷ್ಟು ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ಎಣ್ಗಾಯಿಗೆ. ಹಾಕೋರು ಹಾಕ್ತಾರೆ, ಹಾಕದೇ ಇರೋರಿಲ್ಲ. ಸೊ ಆದರೆ ನಾನು ಹಾಕ್ತೀನಿ ಎಣ್ಗಾಯಿಗೆಲ್ಲ. ಬದನೆಕಾಯಿ ಎಣ್ಗಾಯಿ ಆಗಿರ್ಬೋದು, ಹೀರೆಕಾಯಿ ಎಣ್ಗಾಯಿ ಆಗಿರ್ಬೋದು, ಬೆಲ್ಲ ಜಾಸ್ತಿನೇ ಯೂಸ್ ಮಾಡ್ತೀನಿ. ಆನಂತರ ನಾವು ಇವಾಗ ಹೀರೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀರೆಕಾಯಿನ ಎಣ್ಣೆಲಿ ಫ್ರೈ ಮಾಡಿ ಹಾಕ್ಕೊಳ್ತಾರೆ, ಬಟ್ ನನಗಿದು ಇಷ್ಟ ಆಗೋದಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಎಣ್ಣೆ ಎಳೆದಿರುತ್ತೆ ಹೀರೆಕಾಯಿ, ನಂಗೆ ಅದು ಇಷ್ಟ ಆಗೋದಿಲ್ಲ. ಸೊ ಮನ್ವಿತ್ ಬೇರೆ ಇಲ್ಲೇ ಕೂತ್ಕೊಂಡು ಅಮ್ಮ ಏನು ಮಾಡ್ತಾಳೆ ನೋಡ್ತಾ ಇದ್ದ. ಸೊ ನಾನು ಕೂಡ ಅವನ ಹಾಗೆ ಮಾತಾಡಿಸ್ತಾ ಅಡುಗೆ ಮಾಡ್ತಾಯಿದ್ದೆ. ಸೊ ಅವನು ಹಾಗೆ, ನಾನು ಏನಾದರೂ ಮಾಡುವಾಗ ಬಂದು ನಿಂತ್ಕೊಳ್ತಾನೆ. ಅಮ್ಮ ನಾನು ನೋಡ್ತೀನಿ ಮಮ್ಮಿ ಅಂತ. ಸೊ ಸ್ಟೂಲ್ ಹಾಕ್ಬಿಟ್ಟು ನಿಲ್ಲಿಸ್ತೀನಿ ಏನಾದರೂ ಮಾಡುವಾಗ. ಅದೇ ಹೇಳಿದ್ನಲ್ಲ, ಸ್ವಲ್ಪ ನಮ್ಮ ಕರಿಬೇವೆಲೆ ಸಿಡಿತಾ ಇತ್ತು ಅಂತ. ಮನ್ವಿತಿಗೊಂದು ಮಾರ್ಕ್ ಆಯಿತು. ನಾವೆಷ್ಟೇ ಸೇಫಾಗಿ ಕೆಲಸ ಮಾಡ್ತೀವಿ ಅಂದರೂ ಏನೋ ಒಂದು ಆಗಿರುತ್ತೆ. ಸೊ ನೋಡಿ ಇವಾಗ ಈ ಎಣ್ಗಾಯಿ ಹಾಕ್ಬಿಟ್ಟು ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಬೋದು. ಸ್ವಲ್ಪ ನಾನು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಡ್ತೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ತೀನಿ. ಹಾಗೆ ಮನ್ವಿತ್ತು, ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ಅಂತ ಮನ್ವಿತ್ ನನಗೂ ಬೇಕು ಮಮ್ಮಿ ಅಂತ ಅಂದ. ಸೊ ಅವನಿಗೆ ಸ್ವಲ್ಪ ಟೇಸ್ಟ್ ನೋಡಿಸ್ದೆ, ಹೇಗಿದೆ ಮಗ ಅಂದರೆ ಚೆನ್ನಾಗಿದೆ ಅಂತ. ಅವನು ಈ ಥರ ಎಲ್ಲ ತುಂಬ ಚೆನ್ನಾಗಿ ನೋಡ್ತಾನೆ ಹದಾನ. ಸೊ ಅದಕ್ಕೆ ಇದು ನನ್ನ ಮಗ ಮುದ್ದು ಅದು. ಸೊ ಮಮ್ಮಿ ಏನು ಮಾಡಿದ್ರು ಇಷ್ಟಪಟ್ಟು ತಿನ್ನುತ್ತೆ, ಅದು ಇದು ಅನ್ನಲ್ಲ, ಎಲ್ಲನೂ ತಿಂತಾನೆ. ಸೊ ಹಾಗೇನಿಲ್ಲ. ಸೊ ಎಣ್ಗಾಯಿ ರೆಡಿ ಆಗ್ತಾ ಇದೆ, ಬೆಂದರೆ ಮುಗೀತು ಎಣ್ಗಾಯಿ. ಹಾಗೆ ಚಪಾತಿ ಕೂಡ ಲಟ್ಸ್ಬೇಕು. ಚಪಾತಿ ಹಿಟ್ಟು ಕೂಡ ಕಲಸಿ ತುಂಬ ಹೊತ್ತಾಯಿತು. ಚಪಾತಿ ಹಿಟ್ಟನ್ನ ನಾವು ಈ ಸರಿ ಗೋಧಿ ತೊಗೊಂಡು ಹಿಟ್ಟು ಮಾಡಿಸಿರೋದು. ತುಂಬ ಚೆನ್ನಾಗಿ ಬರುತ್ತೆ ಗೋಧಿ ತೊಗೊಂಡು ಹಿಟ್ಟು ಮಾಡಿಸಿರೋ ಹಿಟ್ಟು. ಚಪಾತಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಮನ್ವಿತಿಗೆ ಸಿಕ್ಕಾಪಟ್ಟೆ ಹೀಟ್ ಥರ ಆಗಿಬಿಟ್ಟಿತ್ತು, ಹೊಟ್ಟೆ ಎಲ್ಲ ಡ್ರೈ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಎಳ್ನೀರು ಕುಡಿಸ್ಕೊಂಡು ಹೋಗು ಅಂತ ಹಸ್ಬೆಂಡ್ ಹೇಳಿದರು. ಸೊ ಯಾರ ಬೇಲೆ ಒಟ್ಟು ಇಳಿದ್ಬಿಟ್ಟು ಅವನಿಗೆ ಎಳ್ನೀರು ಕುಡಿಸ್ಕೊಂಡು ಆನಂತರ ಮತ್ತೆ ಬೇರೆ ಬಸ್ಗೆ ನಾನು ಮನೆಗೆ ಹೋದೆ. ಸೊ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ. ಎಳ್ನೀರಂತೂ 55 ರೂಪಾಯಿ ಒಂದಕ್ಕೆ. ಬಟ್ ಆದ್ರೂ ಮನ್ವಿತಿಗೆ ಇಷ್ಟ, ಹಾಗೆ ಹೆಲ್ತಿ ಕೂಡ ಒಳ್ಳೇದು. ಇವಾಗ ಬೇಸಿಗೆ ಆಗಿದ್ದರಿಂದ ನೀವು ಸ್ವಲ್ಪ ಏನಾದರೂ ಜಾಸ್ತಿ ಡ್ರೈ ಐಟಮ್ ತಿಂದ್ರೂ ಆಗಲ್ಲ, ಹೊಟ್ಟೆ ಒಣಗೋಗ್ಬಿಡುತ್ತೆ. ಅದಕ್ಕೋಸ್ಕರ ತಿನ್ನಿಸ್ಕೊಂಡು ನಾನು ಮನೆಗೆ ಬಂದುಬಿಟ್ಟು ಅವನ್ನ ಮಲಗಿಸ್ಬಿಟ್ಟೆ. ಊಟ ಎಲ್ಲ ಮಾಡಿಸಿ ಮಲಗಿಸಿ ಆನಂತರ ಸ್ವಲ್ಪ ಬಟ್ಟೆ ಇತ್ತು ಸ್ಟಿಚಿಂಗ್ ಮಾಡೋದು ಮಾಡ್ತಾಯಿದ್ದೀನಿ. ಹಾಗೆ ನಂಗೆ ಸೊಳ್ಳೆ ಕಾಟ ಬೇರೆ ವಿಪರೀತ ಆಗಿಬಿಟ್ಟಿದೆ ಮನೆಯಲ್ಲಿ. ಎಷ್ಟೋ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿರ್ತೀವಿ ಮನೇನ, ಬಟ್ ಸ್ವಲ್ಪ ವಿಂಡೋ ಓಪನ್ ಮಾಡಿದರೆ ಸಾಕು ಮನೆ ಒಳಗಡೆ ಎಷ್ಟೊಂದು ಸೊಳ್ಳೆಗಳು ಬಂದುಬಿಡುತ್ತೆ. ಬಟ್ ಕಾಯಿಲ್ ಹಾಕೋ ಹೋಗಿಲ್ಲ ನಮ್ಮ ಮನೇಲಿ, ಮನ್ವಿತಿರೋದ್ರಿಂದ ನಮಗೂ ಕೂಡ ಹೆಲ್ತಿಗೆ ಒಳ್ಳೇದಲ್ಲ, ಮನ್ವಿತಿಗೂ ಅಷ್ಟೇ. ಸೊ ಹೆಲ್ತಿಗೆ ಒಳ್ಳೇದಲ್ಲ ಅಂತ ನಾವು ಕಾಯಿಲ್ ಅಥವಾ ಬತ್ತಿ ಯಾವುದನ್ನು ಯೂಸ್ ಮಾಡೋದಿಲ್ಲ, ಬ್ಯಾಟಲ್ಲೇ ಹೊಡ್ಕೊಳ್ತೀನಿ. ಸೊ ಅದೇನಂತೆ ಅಂದರೆ ಕಾಲ ಕೆಳಗಡೆ ಕಾಲು ಇಟ್ಕೊಂಡಿರ್ತೀನಲ್ಲ, ಕಾಲಿಗೆ ಸಿಕ್ಕಾಪಟ್ಟೆ ಮುತ್ರೆ ಇರುತ್ತೆ. ಸೊ ಅದನ್ನೆಲ್ಲ ಹೊಡ್ಕೊಂಡು ಕೂತ್ಕೊಂಡಿರ್ತೀನಿ. ಆದ್ರೂ ಮಧ್ಯದಲ್ಲಿ ಸೊಳ್ಳೆ ಬಂತು, ಒಂದು ಸೊಳ್ಳೆ ಇದ್ರೂ ನಂಗೆ ಇಷ್ಟ ಆಗೋದಿಲ್ಲ. ಹಸ್ಬೆಂಡಿಗೆ ಕೂಡ ಅಷ್ಟೇ, ಒಂದು ಸೊಳ್ಳೆ ಇದ್ರೂ ಅವ್ರು ಹೊಡಿದೇ ಮಲಗೋದೇ ಇಲ್ಲ ಆ ಥರ. ಆನಂತರ ನನ್ನದೇ ಸ್ವಲ್ಪ ಸ್ಯಾರೀಸ್ ಎಲ್ಲ ಇತ್ತು. ಸೊ ಅದನ್ನು ಮನೇಲಿ ಇದ್ದಾಗಲೇ, ಅದು ಫ್ರೀ ಟೈಮಲ್ಲಿ ಏನು ಬಟ್ಟೆ ಯಾರ್ದು ಇಲ್ಲದಾಗ ನನ್ನದೇ ಹೊಲ್ಕೊಳ್ತೀನಿ. ಸೊ ಈಗ ಆಲ್ರೆಡಿ ಒಂದು 3-4 ಜನ ಕೊಟ್ಟು ಹೊಲಿಸ್ಕೊಂಡ್ರು ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಸ್ಟಿಚಿಂಗ್ ಎಲ್ಲ ಇವಾಗ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಹಾಗೆ ಬ್ಲೌಸ್ ಕಟ್ಟಿಂಗ್ ಕೂಡ ಕಲಿತಾ ಇದ್ದೀನಿ.
ಮನೇಲೇ ಕಲಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಕಡೆ ಕ್ಲಾಸಿಗೆ ಹೋಗೋಕ್ಕೆ ಮನ್ವಿತಿನ ಇಟ್ಕೊಂಡು ಕ್ಲಾಸ್ಗೆಲ್ಲ ಹೋಗೋಕ್ಕಾಗಲ್ಲ, ನಿಮಗೆಲ್ಲ ಗೊತ್ತಿದೆ. ಅದಕ್ಕೋಸ್ಕರ ಮನೆಯಲ್ಲೇ ಯೂಟ್ಯೂಬ್ ನೋಡ್ಕೊಂಡು ಕಲ್ತ್ಕೊಳ್ಳೋಣ ಅಂತ. ಹಾಗೆ ನನ್ನ ತಂಗಿ ಬೇರೆ ಬರ್ತಾ ಇದ್ದಾಳೆ ಮಧುರ, ಸಂಡೇ ಬಂದುಬಿಟ್ಟು ಸ್ವಲ್ಪ ಹೇಳ್ಕೊಡ್ತೀನಿ ಅಂತ ಅಂದ್ಲು. ಸೊ ಆ ಥರ ಕಲ್ತ್ಕೊಂಡು ಸ್ವಲ್ಪ ಸ್ಟಿಚಿಂಗೆಲ್ಲ ಕಲ್ತ್ಕೊಂಡ್ಬಿಟ್ರೆ ನನ್ನ ಬ್ಲೌಸೇ ನಾನು ಹೊಲ್ಕೊಂಡ್ರೆ ಸಾಕು, ಬೇರೆ ಯಾರ್ದು ಬೇಕಂದರೆ ಹೊಲಿಬೋದು. ಬಟ್ ನನ್ನ ಬ್ಲೌಸ್ ನಾನು ಹೊಲ್ಕೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತಲ್ವ ಅಂತ ಹೇಳ್ಬಿಟ್ಟು. ಸೊ ನಂತರ ಸ್ವಲ್ಪ ತುಂಬ ಸ್ಯಾರೀಸ್ ಇತ್ತು ನಂದು, ಇನ್ನು ಬ್ಲೌಸ್ ಪೀಸ್ ಕೂಡ ಕಟ್ ಮಾಡಿರಲಿಲ್ಲ, ಅಷ್ಟೊಂದು ಸ್ಯಾರೀಸ್ ಇದೆ. ಅದನ್ನೆಲ್ಲ ಕಟ್ ಮಾಡಿ ಸ್ಟಿಚ್ ಮಾಡಿ ಇಟ್ಬಿಟ್ರೆ ಅಮ್ಮ ಅತ್ತೆ ಏನಾದರೂ ಬಂದಾಗ ಸ್ಯಾರೀಸ್ ಎಲ್ಲ ಡೈಲಿ ಯೂಸ್ಗೆ ಸ್ಯಾರೀಸ್ ಎಲ್ಲ ಬೇಕಾಗತ್ತಲ್ವ. ತುಂಬ ಈ ಥರ ತಿಳು ಸ್ಯಾರೀಸ್ ತುಂಬಾ ಇದೆ ನನ್ನ ಹತ್ರ. ಇನ್ನು ಅದು ಕಟ್ ಕೂಡ ಮಾಡಿಲ್ಲ ನಾನು, ಹಾಗೆ ಇಟ್ಟಿರ್ತೀನಿ. ಸೊ ಅದು ಕೂಡ ಸ್ಟಿಚಿಂಗ್ ಇತ್ತು, ಮಾಡ್ತಾಯಿದ್ದೀನಿ. ಸೊ ಹಾಗೆ ಕಟ್ ಮಾಡಿಬಿಟ್ಟು ಸೆರಗೆಲ್ಲ ಹೊಲಿತಾ ಇದ್ದೀನಿ. ಜಿಗ್ಜಾಗ್ ಮಾಡಿಸ್ಬೋದು, ಬಟ್ ಡೈಲಿ ಯೂಸ್ ಸ್ಯಾರೀಸ್ ಅಲ್ವ, ಏನು ರೇಷ್ಮೆ ಸ್ಯಾರಿ ಆಗಿರಿದ್ರೆ ಜಿಗ್ಜಾಗ್ ಮಾಡಿಸ್ಬೋದು. ಸೊ ಇದು ಡೈಲಿ ವೇರ್ ಸ್ಯಾರೀಸ್ ಅಲ್ವಾ, ಅಂದರೆ ಡೈಲಿ ವೇರ್ ಮಾಡ್ಬೋದು ಈ ಸ್ಯಾರೀಸ್ನ. ಅದಕ್ಕೋಸ್ಕರ ನಾನು ಹೊಲಿತಾ ಇದ್ದೀನಿ ಕೂತ್ಕೊಂಡು. ಆನಂತರ ಸೊಳ್ಳೆ ಕಾಟ ಬೇರೆ, ಸೊಳ್ಳೆ ಹೊಡಿತಾ ಈ ಕಡೆ ನಾನು ಸ್ಟಿಚ್ ಮಾಡ್ತಾ ಇದ್ದೆ. ಮೋಟ್ರಿದೆ, ಮೋಟ್ರ್ ಯೂಸ್ ಮಾಡೋಕ್ಕೆ ಇವಾಗ ಕರೆಂಟ್ ಬಿಲ್ ಬೇರೆ ಜಾಸ್ತಿ ಬರುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ದೊಡ್ಡ ಲೈಟ್ ಬೇರೆ ಹಾಕ್ಕೊಂಡಿದ್ದೀನಿ ಹಸ್ಬೆಂಡಿಗೆ ಹೇಳ್ಬಿಟ್ಟು. ಸೊ ಮನೆಯಲ್ಲೇ ನನ್ನದೇ ಈ ಥರ ನಿಧಾನವಾಗಿ ಮಾಡ್ಕೊಳ್ಳೋ ಕೆಲಸ ಇದ್ದರೆ ಸೊ ನಾನು ಕಾಲಲ್ಲೇ ತೊಳೆದ್ಬಿಡ್ತೀನಿ. ಜಾಸ್ತಿ ಇದ್ದರೆ ಕಾಲ ತೊಳೆಯೋಕ್ಕಾಗಲ್ಲ ಅಂತೇಳಿ ಮೋಟ್ರ್ ಯೂಸ್ ಮಾಡ್ತೀನಿ. ಇವಾಗ ನಾನು ಸುಮ್ಮನೆ ಕಾಲಲ್ಲೇ ತೊಳಿತಾ ಇದ್ದೀನಿ. ಅಷ್ಟೊಂದೇನು ಅಂದರೆ ಬಿಗಿ ಅನಿಸೋದಿಲ್ಲ, ಲೂಸ್ ಇದೆ, ಅಂದರೆ ತುಂಬ ಈಸಿಯಾಗಿ ಬರುತ್ತೆ. ಸೊ ಅದಕ್ಕೆ ನನಗೆ ಅಷ್ಟೊಂದು ಕಂಫರ್ಟಬಲ್ ಆಗಿದೆ ಮಿಷಿನ್ ಅಂತಲೇ ಹೇಳ್ಬೋದು. ಇದೇನು ಹೊಸ ಮಿಷಿನ್ ಏನಲ್ಲ, ಸೆಕೆಂಡ್ ಹ್ಯಾಂಡ್ ಮಿಷಿನ್ನೇ, ತುಂಬ ಚೆನ್ನಾಗಿದೆ. ಸೊ ನಂಗೆ ಸಖತ್ ಇಷ್ಟ ಆಯಿತು ಮಿಷಿನು. ಇದೊಂಥರ ಡಿಫ್ರೆಂಟ್ ಆಗಿದೆ ಮಿಷಿನ್ ಅಂತಲೇ ಹೇಳ್ಬೋದು. ಮಾಮೂಲಿ ಬ್ಲ್ಯಾಕ್ ಕಲರ್ ಬರುತ್ತಲ್ಲ ಮಿಷಿನ್ಗಳು, ಆ ಥರ ಇಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆಮೇಲೆ ಕಾಲಲ್ಲೇ ನೀವು ಲಾಕ್ನ ಎತ್ತೋದು ಕೆಳಗಡೆ ಮಾಡ್ಬೋದು. ಸೊ ಆ ಥರ ಎಲ್ಲ ಆಪ್ಷನ್ಗಳು ತುಂಬ ಇದೆ. ಒಂದ್ಸರಿ ಮಿಷನ್ ಟೂರ್ ಕೂಡ ಮಾಡ್ತೀನಿ, ಮಿಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಥರ ಮಿಷಿನ್ ಯಾರ ಹತ್ರ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆಮೇಲೆ ನನಗೆ ಇದ್ರ ಬಗ್ಗೆ ಜಾಸ್ತಿ ನಾಲೆಜ್ ಇಲ್ಲ ಮಿಷಿನ್ ಬಗ್ಗೆ. ಸೊ ಆದ್ರೂ ತೊಗೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು. ಸೊ ಯಾವುದೂ ಹಾಗೆ ಹುಟ್ಟಾನೆ ಕಲ್ತು ಬರಲ್ಲಲ್ಲ, ಎಲ್ಲದೂ ನಿಧಾನವಾಗಿ ಕಲಿಬೋದು. ಅದಕ್ಕೋಸ್ಕರ ನಾನು ಎಲ್ಲರೂ ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಎಲ್ಲ ಆಗಿರ್ಬೋದು, ನೀ ಸಕಲ ವಲ್ಲಭೆ ಅಂತ ಹೇಳ್ತಿದ್ರು. ಪ್ರತಿಯೊಂದು ಬರುತ್ತೆ ನನಗೆ, ಈ ಥರ ಬರೋ ಹಾಗೆ ಇಲ್ಲ ಅನ್ನೋಂಗಿಲ್ಲ. ಬಟ್ ಸ್ಟಿಚಿಂಗ್ ಒಂದೇ ನನಗೆ ಕಲ್ತಿರಲಿಲ್ಲ ಅಂತ ಹೇಳ್ಬೋದು. ಸೊ ಅದನ್ನು ಕೂಡ ಕಲಿತೀನಿ, ವಯಸ್ಸು ಇನ್ನೂ ಇದೆ, ಕಲಿಬೋದು, ಆದಷ್ಟು ಬೇಗ ಕಲಿತೀನಿ. ಸೊ ನಂತರ ನಾನು ಇವಾಗ ನೈಟಿಗೆ ಊಟಕ್ಕೆ ಅಂತ ಬಿಟ್ಟು ರೈಸ್ ಬಾತ್ ಮಾಡ್ತಾಯಿದ್ದೆ. ಹಸ್ಬೆಂಡಿಗೆ ನೈಟೆಲ್ಲ ಈ ಥರ ರೈಸ್ ಬಾತ್ ತಿನ್ನೋದೆಲ್ಲ ಮಸಾಲೆದು. ಬಟ್ ಆದ್ರೂ ಸೋಯಾಬೀನ್ ಪುಲಾವ್ ಮಾಡ್ತೀನಿ ಅಂತ ಅಂದರೆ ಸರಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೋಯಾಬೀನ್ ಚಿಕ್ಕದಿತ್ತು ಸಿಕ್ಕಿತ್ತು, ಅದನ್ನೇ ತೊಗೊಬಂದೆ. ಇದಾದರೆ ಬೆಸ್ಟ್ ಇರುತ್ತೆ. ದೊಡ್ಡದಾದರೆ ಅದನ್ನು ದೊಡ್ಡದಿರುತ್ತಲ್ಲ, ಅದು ನೀರಲ್ಲಿ ಹಾಕಿ ಹಿಂಡಿಟ್ರೂ ಅದು ದೊಡ್ಡದಾಗೇ ಇರುತ್ತೆ. ಅದಕ್ಕೋಸ್ಕರ ಚಿಕ್ಕದೇ ತೊಗೊಬಂದು ಮಾಡ್ತಾಯಿದ್ದೀನಿ. ಸಖತ್ತಾಗಿ ಬಂದಿತ್ತು ಪುಲಾವ್ ಅಂತ ಹೇಳ್ಬೋದು. ಸೊ ಅದು ರೆಸಿಪಿ ಕೂಡ ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಸೊ ಇದು ಯಾವುದೇ ಥರ ಗರಂ ಮಸಾಲ ಯೂಸ್ ಮಾಡೋ ಹಾಗಿಲ್ಲ. ಏನಾದರೂ ಚಕ್ಕೆ ಲವಂಗ ಇದ್ದರೆ ಅದನ್ನ ಮಿಕ್ಸಿಲಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಹಾಕೋದಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಈ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ಕಾಜು ಎಲೆ ಆಯಿತು, ಅದನ್ನೆಲ್ಲ ಫ್ರೈ ಮಾಡಿ ಹಾಕಿದ್ದೆ.
ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ಹಾಗೆ ಇವತ್ತಿನ ದಿನ ಈ ಥರ ಇತ್ತು. ನಿಮಗೆಲ್ಲ ಐ ಹೋಪ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ. ಹಾಗೆ ಇನ್ನೊಂದೇನಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನಾದರೂ ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ, ಆಮೇಲೆ ಬ್ಲೌಸ್ ಕಲಿತಿದ್ದೀನಿ ಅಂತ ಅಂದರೆ ಬ್ಲೌಸ್ ಹೊಲಿಯೋದು ಕಲ್ತಿದ್ದೀನಿ, ಬ್ಲೌಸ್ ಕಟಿಂಗ್ ಕಲ್ತಿದ್ದೀನಿ ಅಂತ ಅಂದರೆ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆದಷ್ಟು ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ಯೂಟ್ಯೂಬ್ ಕೂಡ ಬಿಡೋದಿಲ್ಲ ನಾನು. ಆದಷ್ಟು 2 ದಿನಕ್ಕೊಂದ್ಸರಿ 3 ದಿನಕ್ಕೊಂದ್ಸರಿ ಆದರೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದು ಸಪೋರ್ಟ್ ಇರಲಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಪುಲಾವ್ ಕೂಡ ಸಖತ್ತಾಗಿ ಬಂದಿತ್ತು. ಅದನ್ನು ಪೂರ್ತಿಯಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಐಮ್ ಸಾರಿ. ಯಾಕಂದರೆ ಆದಷ್ಟು ಅಷ್ಟಕ್ಕೆ ಕಟ್ಟಾಗ್ಬಿಡ್ತು. ಆಮೇಲೆ ಮಾಡೋದೇ ಮರೆತೋಗ್ಬಿಡ್ತು ನನಗೆ ವಿಡಿಯೋನ. ಸೊ ಅದಕ್ಕೆ ಅಲ್ಲಿಗೆ ನಿಂತೋಗಿದೆ ಈ ವಿಡಿಯೋ. ಸಖತ್ತಾಗಿ ಬಂದಿತ್ತು. ಆಮೇಲೆ ಸ್ವಲ್ಪ ಉದುರುದುರು ಆಗಬೇಕಿತ್ತು, ಸ್ವಲ್ಪ ನೀರು ಜಾಸ್ತಿ ಆಗಿಬಿಡ್ತು, ಸ್ವಲ್ಪ ಮುದ್ದೆ ಆಗಿದೆ ಅಷ್ಟೇ. ಉದುರುದುರು ಆಗಿಲ್ಲ. ಉದುರುದುರು ಅಂದರೆ ತರತರಿಯಾಗಿ ಜೀರಾ ರೈಸ್ ಥರ ಬಂದಿಲ್ಲ, ಸ್ವಲ್ಪ ಮುದ್ದೆ ಆಗಿ ಬಂದಿತ್ತು. ತುಂಬ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಟೇಕ್ ಕೇರ್. ಲವ್ ಯು. ಬಾಯ್.